100 ಹುದ್ದೆಗಳಲ್ಲಿ 50 ಹುದ್ದೆಗಳು ನೇರ ನೇಮಕಾತಿ. ಎಲ್ಲರಿಗೂ, ದಲಿತರಿಗೆ ಅಲ್ಲ, ಎಸ್ಸಿಗಳಿಗೆ ಅಲ್ಲ. ಇನ್ನ 50% ಪರ್ಮಿಷನ್ ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಲ್ವಾ? ಯಾವ ರಾಜ್ಯದಲ್ಲಿ ಕೋರ್ಟ್ಗಳು ಅದಕ್ಕೆ ಸುಪ್ರೀಂ ಕೋರ್ಟ್ ನೋಟ್ ಮಾಡಿಲ್ವಾ? ಅದು ಓದಕ್ಕಾಗಿಲ್ವಾ? ನನಗೆ ಒಂದು ಕಮಿಟನ್ ರಿಪೋರ್ಟ್ ಬಂದಿದೆ. ಈ ರಾಜ್ಯದಲ್ಲಿ ಸದನ ನಡೆಯುವಾಗ ಒಳ ಮೀಸಲಾತಿ ರೋಸ್ಟರ್ ಸಿಸ್ಟಮ್ ಪ್ರೊಮಿಷನ್ ಕೊಡಲೇಬೇಕು, ಮುಂಬಳಕೆ ಕೊಡಲೇಬೇಕಂತೇಳಿ ಸಂವಿಧಾನದಲ್ಲೇ ಅರ್ಥ ಆಗಿರುವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಆರ್ಟಿಕಲ್ 64A ಅದಕ್ಕೆ ಮೀಸಲು ಅಂತ ಮುದ್ದೆ ಒತ್ತಿದಾಗ ಅದು ತಪ್ಪು ಅಂತ ಫೈಲ್ ಬಿಲ್ಡಪ್ ಮಾಡ್ತಿರಲ್ಲ ನೀವು. ಅದು ತಪ್ಪು, ಅದು ಕೊಡೋದಿಲ್ಲ ಅಂತೇಳಿ ಮಂತ್ರಿ ಸೈನ್ ಹಾಕ್ತಾರೆ, ಕಾನೂನು ಮಂತ್ರಿ. ಅದನ್ನು ನೋಡ್ಕೊಂಡು ಶಾಸಕ ಲೋಕಸಭಾ ಸದಸ್ಯರು ಇರ್ಬೇಕಾದ್ರೆ ಅದು ನೋಡ್ಕೊಂಡೇ ಇರ್ಬೇಕಾ ನಾವು? ವಿಧಾನಸೌಧದಲ್ಲಿ ಮಾದಿಗರ ವಿರುದ್ಧ ಮಾದಿಗರಿಂದ ಸಂವಿಧಾನ ಇರ್ತಕ್ಕಂಥ ಕಾನೂನನ್ನ ದಿಕ್ಕು ತಪ್ಪಿಸಿ ಆದೇಶವನ್ನ ಮಾಡಿಸ್ತಿರಲ್ಲ. ಏನಂದ್ಬಿಟ್ಟಿದ್ದಾರೆ? ಹೆಣ್ಮಕ್ಳು ಇರ್ಬೇಕು ಒಂದು ಕಾರಣ ಇದೆ ರೀ. ಮುಂದೆ ಹೇಳ್ತೀನಿ, ನೀವು ಯಾಕೋ ಆತಂಕ ಪಡ್ತಾ ಇದ್ದೀರಾ? ಯಾಕೆ ಒಳ ಮೀಸಲಾತಿ? ಎಂಪೆರಿಕಲ್ ಡೇಟಾ ಏನಿರ್ತದೆ? ಜಸ್ಟಿಸ್ ಸದಾಶಿವ ಕಮಿಷನ್ ಆಯೋಗದ ವರದಿ ಏನು, ನಾಗಮೋಹನ್ ದಾಸ್ ಅವ್ರಿಗೆ ಏನ್ ಗೊತ್ತೇನ್ರಿ? ನೀವು ಎಕರೆ ಪವಿತ್ರ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 101 ಜಾತಿಯಲ್ಲಿ ಯಾವ ಜಾತಿ ಎಷ್ಟು ಪರ್ಸೆಂಟೇಜ್? ನಿಮ್ಮ ಜನಸಂಖ್ಯೆ ಎಷ್ಟು? 37 ಲಕ್ಷದಿಂದ 40 ಲಕ್ಷ ನಿಮ್ಮ ಮಾದಿಗರ ಜನಸಂಖ್ಯೆ ರಾಜ್ಯದಲ್ಲಿ. 37ರಿಂದ 40 ಲಕ್ಷ. ನಿಮ್ಮ ಸಹೋದರರು ಕೇವಲ 30 ಲಕ್ಷ. ಮತ್ತೊಂದು 108 ಜಾತಿಯ ಒಂದು ವರ್ಗ ಕೇವಲ 25 ಲಕ್ಷ. ನಿಮ್ಮ ಮಕ್ಕಳು 40 ಲಕ್ಷ ಇದ್ದಾರಲ್ಲ, ಎಷ್ಟು ಜನ ಗ್ರಾಜುಯೇಷನ್ ಮಾಡಿರೋದು? ಕೇವಲ 1,35,000 ಮಾದಿಗರ ಗ್ರಾಜುಯೇಟ್ಸು. ಎಷ್ಟಕ್ಕೆ? 40 ಲಕ್ಷ ಜನಸಂಖ್ಯೆಗೆ 25 ಲಕ್ಷ ಇದ್ದವರು 1,40,000. ಪದವೀಧರ ಎಷ್ಟವರು? 1,37,000, 1,40,000 ಪದವೀಧರರು. ಸಿ ಗುಂಪು ನೀವು ಕೇವಲ 1,35. ನಿಮ್ಮ ಸಹೋದರರಣ್ಣ ನಿಮ್ಮ ಸಹೋದರರು ಗ್ರಾಜುಯೇಟ್ಸ್ 1,85,000. 30 ಲಕ್ಷ ಇರುವ ಗ್ರಾಜುಯೇಟ್ಸ್ 1,85,000. ನಿಮ್ಮ ಮಕ್ಕಳನ್ನ ಪದವೀಧರ ಮಾಡಬೇಕು ಅಂದ್ರೆ ನಿಮ್ಮ ಮನಸ್ಸು ಕಲಿಯುತ್ತೆ. ಆಯ್ತು, ಗುಲ್ಬರ್ಗ ಬಗ್ಗೆ ಪತ್ರಿಕೆಗಳು ಬರ್ತದೆ. ಬೀದರ್ ಕಡೆಗೆ ಈ ರಾಜ್ಯದ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹೆಚ್ಚು ಶಾಲೆ ಬಿಡುವಾಗ ವಿದ್ಯಾರ್ಥಿಗಳು ಯಾವ ಭಾಗದಲ್ಲಿ SLC ಆದ್ಮೇಲೆ ಪೀಸುಗೋದೆ ಮನೆಯಲ್ಲಿ ಇರ್ತಾರೆ? ಇದೇ ಗುಲ್ಬರ್ಗದಲ್ಲಿ 9ನೇ ಕ್ಲಾಸ್ ಆದ್ಮೇಲೆ ಫೀಸ್ ಕಟ್ಟಕ್ಕಾಗದೆ ಬಿಡುವಂತ ಮಕ್ಕಳ ಸಂಖ್ಯೆ ಎಷ್ಟು? 100ಕ್ಕೆ 8 ಜನ ಮಾದಿಗರು. ಈ ರಾಜ್ಯದಲ್ಲಿ SLC ಆದ್ಮೇಲೆ
ಪಾಸ್ ಮಾಡಲಿಕ್ಕೆ ಆದರೆ ಕಾಲೇಜು ಬಿಡುವವರ ಸಂಖ್ಯೆ 145. ಜ್ಞಾನ ಇದೆಯಾ? ಓದ್ಬೇಕಂತ ಮನಸ್ಸು ಬಂದಿಲ್ವ ನಿಮಗೆ? ಮಕ್ಕಳಿಗೆ ಜ್ಞಾನ ಕೊಡ್ಬೇಕಂದ್ರೆ ಮನಸ್ಸಿಲ್ವಾ? ಅರೇ ಮುಖ್ಯಮಂತ್ರಿಗಳೇ, ಶಾಸಕರೇ, ನಮ್ಮ ಬಗ್ಗೆ 15ನೇ ತಾರೀಕು ಸದನದಲ್ಲಿ ಏನ್ ಚರ್ಚೆ ಆಯಿತು? ಮಹಾನಿಗಾದಂತ ಅಂಕಿ ಅಂಶಗಳಿಗೆ ಒಬ್ಬರು ಮಾತಾಡಿಲ್ವಲ್ರಿ? ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ, ದೇಶದಲ್ಲಿ? ನಿಮ್ ಕೈಯಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಂತೆ ಮುಂಬಡ್ತಿಯಲ್ಲಿ ಮೀಸಲಾತಿ ಪದ ಸೇರಿಸಲಿಲ್ಲ. ಅರೆ ಮುಂಬಡ್ತಿಯಲ್ಲಿ ಮೀಸಲಾತಿ ಬಾಯಿಗೆ ಮಾಡಲೇ ಹೋಗ್ತಾ. ಹೌದು, ಇಲಾಖೆ ಸಚಿವ ನಾನು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಮುಂಬಡ್ತಿಯಲ್ಲಿ ಮೀಸಲಾತಿ ಕೊಡೋ ಜವಾಬ್ದಾರಿ ಸರ್ಕಾರದ ಸಂವಿಧಾನಬದ್ಧವಾಗಿ ನಡೀಬೇಕು. ಒಳ ಮೀಸಲಾತಿ ದಿಕ್ಕಸೋದಾಗಿಲ್ಲ ಪ್ಲಾನು. ಒಳ ಮೀಸಲಾತಿ ದಿಕ್ಕಸ್ ನಿಮ್ಗೆ ಯಾರು ಇಷ್ಟ ಇದೆ ಹೋಗ್ಬೋದು. ಬಹಳ ನೋವಿನಿಂದ ಈ ಚರ್ಚೆ ಆಗ್ತಾ ಇದೆ.